ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನನಗೆ ಮಾಲ್ಗಳಲ್ಲಿ ಶೋ ಟೈಮಿಂಗ್ ಇದು ಮಾಡಿದ್ರು. ಅಂದರೆ ಬೇರೆ ಭಾಷೆ ಪರಭಾಷೆ ಸಿನಿಮಾಗಳಿಗೆ 10 ಶೋ 11 ಶೋ ಕೊಡ್ತಾ ಇದ್ರು. ನಮ್ಮ ಸಿನಿಮಾ ಎಕ್ಸಾಕ್ಟ್ಲಿ ಬೆಳಗ್ಗೆ 7:30 ಶೋ, ನೈಟು 9:30 ಶೋ ಕೊಡ್ತಿದ್ರು. ಆ್ಯಂಡ್ ಫಸ್ಟ್ ವೀಕ್ ಚೆನ್ನಾಗಿ ಹೋಗ್ತಿರೋ ಸಿನಿಮಾ ಅದು. ನಾನು ಕಲೆಕ್ಷನ್ ಲಿಸ್ಟ್ ತೋರಿಸಿ ಚೆನ್ನಾಗಿ ಆಗಿಲ್ಲ ಅಂದರೆ ಅವ್ರದ್ದೊಂದು ನಾಮ್ಸ್ ಇದೆ, ಇಷ್ಟಾಗಲೇಬೇಕು ಕಲೆಕ್ಷನ್ ಅಂತೇಳಿ. ನಮ್ದು ಆಲ್ಮೋಸ್ಟ್ 80% 85% ಇದ್ದಾಗ್ಲೂ ಅವರು ಶೋಗಳು ಕಮ್ಮಿ ಮಾಡಿದ್ರು. ಅದಕ್ಕೆ ನಾನು ಕಾಲ್ ಮಾಡಿ ನಾನು ಬೇರೆ ಮಾತಾಡಿದ್ರು ಅವ್ರು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ನನಗೆ. ನಾನು ಮಾತಾಡಿದೆ. ಅದಾದಮೇಲೆ ನಾನು ಹಾಗೂ ಅನಿಲ್ ನಮ್ಮ PR ಕೆಲಸ ಮಾಡ್ತಿದ್ರು. ಸೊ ವಿ ವೆಂಟ್ ದೇರ್. ನಾವು ಕೂತ್ಕೊಂಡು ಮಾತಾಡಿದಾಗ ಅವರು ಕರೆಕ್ಟಾಗಿ ಇನ್ನೂ ನಮಗೆ ಸ್ಪಂದಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಮ್ಮ ಡಿಸ್ಟ್ರಿಬ್ಯೂಟರ್ನು ಮಾದೇವ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಗೊತ್ತಾ, ಅವರು ಕಾರಣ. ಯಾಕೆ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ರೊಡ್ಯೂಸರ್ ಹೋಗಿ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆಯಿತು. ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆದಾಗ ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಡಿಸ್ಟ್ರಿಬ್ಯೂಟರ್ ತಗೊಂಡ್ರು. ಅಲ್ಲಿಗೆ ಪ್ರಾಬ್ಲಮ್ ಆಯಿತು. ಇಲ್ಲಿ ನಮಗೆ ಸಮಸ್ಯೆನೇ ಬರಲ್ಲ ಸರ್, ಯಾಕಂದರೆ ನಮ್ಮ ಹತ್ರ ಒಂದು ಆನೆನೇ ಇದೆ ಇವತ್ತು KVN ಅವರು. ಸೊ ಇವೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಇಟ್ಸ್ ಆಲ್ ಆಪರ್ಚುನಿಟಿ ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ಸರ್ ಅಷ್ಟೇ. ಬಿಕಾಸ್ ಕನ್ನಡ ಸಿನಿಮಾ ಎಲ್ಲರೂ ಹೇಳ್ತಾ ಇದ್ದಾರೆ ಸಿನಿಮಾ ಥಿಯೇಟ್ರಿಗೆ ಜನರು ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಐ ಥಿಂಕ್ ದಟ್ ಲಾ ವಿಲ್ ಬಿ ಬ್ರೋಕನ್ ಬೈ ದಿಸ್ ಮೂವಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಖಂಡಿತ ಜನರು ವಾಪಸ್ ಸಿನಿಮಾ ನಂಬ್ಕೊಂಡು ಥಿಯೇಟರ್ಸ್ಗೆ ಬರ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕೆ ಕಾರಣ ಏನು ಅಂದರೆ, ಈಗ ತಾರಮ್ಮ ಹೇಳ್ದಂಗೆ ನಮ್ಮ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಒಂದು ಪಾಸ್ಟ್ಗೆ ಹೋಗ್ಬಿಟ್ಟು ಆ ಪಾಸ್ಟ್ನ 80s ತೆರೆ ಮೇಲೆ ತೊಗೊಂಡು ಬಂದಿದ್ದಾರೆ. ಅದನ್ನು ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಆ 80sಗೆ ಹ್ಯಾಂಡ್ ಪಿಕ್ ಮಾಡಿರುವಂಥ ಕ್ಯಾರೆಕ್ಟರ್ಸು ಆ್ಯಂಡ್ ಅದಕ್ಕೆಲ್ಲ ಲೀಜರ್ ಕೊಟ್ಟಿರುವಂಥ ಪ್ರೊಡಕ್ಷನ್ ಹೌಸು ಆ್ಯಂಡ್ ಮೋಸ್ಟ್ ಆಫ್ ಆಲ್ ನಮ್ಮ ವಿನೋದ್ ಸರ್ ಪ್ಲೇ ಮಾಡಿರೋದು. ಅವ್ರ ಜೊತೆನಲ್ಲಿರೋವಂಥ ಅಷ್ಟು ಕ್ಯಾರೆಕ್ಟರ್ಸ್ ಆಗಲಿ ನಾನಾಗಲಿ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೊಟ್ಟು ಇದೇ ರೀತಿ ಮಾಡಬೇಕು ಅಂತ ಒಂದು ದಾರಿ ತೋರಿಸ್ಕೊಟ್ಟು ಟೀಮ್ ಜೊತೆನಲ್ಲಿ ಒಂದು ಮಾಡಿದಾಗ ಐ ಥಿಂಕ್ ದಿಸ್ ಕೈಂಡ್ ಆಫ್ ಕಾಂಪ್ಲಿಮೆಂಟ್ಸ್ ವಿಲ್ ಫ್ಲೋ. ಜೊತೆಗೆ ವಿನಯ್ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿ ಬಂದ ನಂತರ ಒಂದಷ್ಟು ವಿಷಯಗಳು ವೈರಲ್ ಆಗ್ತವೆ. ಇಲ್ಲಿ ಏನು ವೈರಲ್ ಆಗ್ಬೋದಂತ ಸರ್, ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ನ ತೊಗೊಂಡು ಬಂದು ಇಲ್ಲಿ ಸ್ವಲ್ಪ ಇದು ಮಾಡಿದ್ದೀವಿ, ಪ್ಲೇಸ್ ಮಾಡಿದ್ದೀವಿ ಅಷ್ಟೇ. ನಮ್ಮ ಮಚ್ ಬ್ರದರ್ ಇವತ್ತು ಬರಬೇಕಾಗಿತ್ತು, ಬಟ್ ಅವನು ಎಲ್ಲೋ ಶೂಟ್ನಲ್ಲಿದ್ದಾನೆ, ರಜತ್. ಅದಕ್ಕೆ ಕೇಳಿದ್ದು ನಾನು. ಸೊ ಅದರದ್ದು ಒಂದು ಗ್ಲಿಮ್ಸು ಇಲ್ಲೂ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳ್ತೀನಿ ಸರ್. ಬಾಯಿ ಮಾತಿಗೆ ಆಗಾಗ ಹೇಳ್ತಾ ಇರ್ತೀವಿ ಉತ್ಸಾಹಿ ನಿರ್ಮಾಪಕರು ಬರಬೇಕು ಅಂತ, ಆದರೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಕೂಡ ಈಗ ಇಂಡಸ್ಟ್ರಿ ಇದೆ. ನೀವು ನೋಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಿದೆ, ನಾನು ಯಾವ ರೀತಿ ತಯಾರಾಗಬೇಕು ಅಂತ? ಸರ್, ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಸಿನಿಮಾ ಮಾಡಿದ ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿರೋಂಥ ಭರವಸೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಬಟ್ ಅದು ನನಗೆ ಖುಷಿ ಇದೆ. ಸರ್, ನಾನು ಓದಿಸುತ್ತಿ ನೀವು ಹೇಳಿದೆ ಅನ್ನಿಸ್ತದೆ ನನಗೆ. ವೇಣು ಸರ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ, ನಾವು ಹೆಂಗಿತ್ತು ನಮ್ಮ ಜರ್ನಿ ಅಂದರೆ, ನಮ್ಮ ತಾರಮ್ಮ ಹೇಳಿದ್ರು ಒಂದು ಸ್ವಲ್ಪ, ಬಟ್ ತುಂಬ ಹ್ಯಾಪಿ ಸರ್. ತುಂಬ ಜರ್ನಿಲಿ ನಾನು ಇಂಥವ್ರ ಜೊತೆ ನನ್ನ ಮಗಂಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊಬಂದನಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವ್ರಿಗೆ. ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ದರೆ ಖಂಡಿತ ನಾವು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ.